ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಜಾರಕಿಹೊಳಿ ಅವರಿಗೆ ಅವಕಾಶ ಸಿಕ್ಕಾಗಿದೆ. 3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಬೆಳಗಾವಿಯವರು ಪಟ್ಟು ಹಿಡಿದಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ರೇಸಲ್ನಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತ್ಯೇಕ ಸಭೆ ಆಗಿದೆ. ಇವರು 3 ಜನರು ಕೂಡ ಸೇರ್ಕೊಂಡು ಸಭೆ ಮಾಡಿದ್ದಾರೆ. ಮತ್ತೊಂದು ಸ್ಥಾನ ನೀಡುವ ಬಗ್ಗೆ ಮೂವರು ನಾಯಕರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಹೈಕಮಾಂಡ್ ನಿರ್ಧಾರ ಅಂತಿಮ ಅಂಥೇಳಿ ಇಬ್ಬರು ಆಕಾಂಕ್ಷಿಗಳಿಗೆ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರೇಸ್ ದೊಡ್ಡದಿದೆ. ಬೆಳಗಾವಿಯಿಂದ ಅಶೋಕ್ ಪಟ್ಟಣ್, ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ರೇಸ್ನಲ್ಲಿದ್ದಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಿಮ್ಮನ್ನು ನಂಬಿ ಬಂದಿದ್ದೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡೋಣ ಮತ್ತೆ ಯಾರಿಗೆ ಸಿಗುತ್ತೆ ಅಂತೇಳಿ. ಡೀಟೇಲ್ಸ್ನ ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಎಲ್ಲವೂ ಅಂದುಕೊಂಡಂತಾಗಿದ್ರೆ ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ನಡೀಬೇಕಿತ್ತು ಅಂತ ಸಂಜೆ ಅಷ್ಟೊತ್ತಿಗೆ, ಬಟ್ ಯಾಕೆ ಪದೇ ಪದೇ ಡಿಲೇ ಆಗ್ತಾ ಇದೆ? ಹೌದು, ಕಳೆದ ವಾರವೂ ಕೂಡ ಇದೇ ರೀತಿಯಾದಂತ ಪ್ರಸಂಗ ನಿರ್ಮಾಣ ಆಗಿತ್ತು. ಇನ್ನೇನು ಅಂತಿಮ ಹಂತದ ಸಭೆ ನಡೆದು ಪ್ರಮಾಣ ವಚನ ನಡೆದೇ ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳು ಕೂಡ ಆಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಎಲ್ಲವೂ ಕೂಡ ರದ್ದಾಗಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿದೆ. ಅಂದುಕೊಂಡಂತಾಗಿದ್ರೆ ನಿನ್ನೆ ಅಂತಿಮ ಹಂತದ ಸಭೆ ನಡೆದು ಇವತ್ತು 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಸಂಸತ್ ಕಲಾಪ ಮತ್ತೆ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಸೊ ಹೀಗಾಗಿ ಅವರು ಲಭ್ಯ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಸಭೆಗಳು ಕೂಡ ನಡೀತಾ ಇಲ್ಲ. ಸೊ ಹೀಗಾಗಿ ಇಂದು ನಡಿಬೇಕಾಗಿದ್ದಂತ ಕಾರ್ಯಕ್ರಮ ಕೂಡ ಬಹುತೇಕ ರದ್ದಾಗುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆ ಬಳಿಕನಾದ್ರೂ ಹೈಕಮಾಂಡ್ ನಾಯಕರು ಸಿಗ್ತಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ಈ ನಡುವೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಪ್ರಮುಖ ನಾಯಕರನ್ನ ಕರೆಸಿ ಮೀಟಿಂಗ್ ಅನ್ನ ಕೂಡ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಎಲ್ಲರಿಗೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಪ್ರೇಮ್. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.